ನೆಕ್ಸ್ಟ್ ಯಾವಾಗ ಗುಡ್ ನ್ಯೂಸ್? ನೇಮಿಂಗ್ ಸೆರೆಮನಿ ಅಂದ್ರೆ ನಮ್ಮ ಇವಳಿಗೂ ಗೊತ್ತಿರ್ಲಿಲ್ಲ. ಗೋಯಿಂಗ್ ಟು ಬ್ಯಾಂಗ್ಳೂರು. ಮನೆ ಇರೋದು ಆ ಕಡೆ, ಸೊ ಅವರು ಇಲ್ಲೇ ಮಾಡ್ತಾವ್ರು ನೋಡಿ, ಈ ಎಂಟ್ರೆನ್ಸ್ ಅಲ್ಲೇ ಮಾಡ್ತಾರೆ. ದೊಡ್ಡದಾಗೆ ಚೆನ್ನಾಗೇ ಮಾಡವ್ರೆ ಗೈಸ್. ಪಾಪು ನೋಡಿ. ಅಮ್ಮಂದಿರಿಗೆ ನಮಸ್ಕಾರ. ಅಮ್ಮ ಇಲ್ಲಿ ನೋಡಮ್ಮ, ರೆಸ್ಪೆಕ್ಟ್ ಇಲ್ಲ, ಮಾತಾಡಲ್ಲ. ಅಮ್ಮ ನಾನು ಬರ್ಬಾರ್ದಿತ್ತು ಕಣಮ್ಮ, ನಾನು ಬರ್ಬಾರ್ದಿತ್ತು ಕಣಮ್ಮ. ಲವಣ್ಯ ಹಾಯ್ ಲವಣ್ಯ. ನೆಕ್ಸ್ಟ್ ಯಾವಾಗ ಗುಡ್ ನ್ಯೂಸ್? ಗೈಸ್ ಹಿಂಗ ಆಗ್ಬಾರ್ದಿತ್ತು. ಕಾರ್ದು ಹಿಂಗ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರಲ್ಲ, ಅದೇ ಕಿತ್ತೋಗ್ಬಿಟ್ಟೈತೆ ನೋಡಿ. ಏನಾಯ್ತು ತಿರ್ಗಾ ಮಂಚೂರು? ಅಮ್ಮ ನೇಮಿಂಗ್ ಸೆರೆಮನಿ ಅಂದ್ರೇನಮ್ಮ? ನೇಮಿಂಗ್ ಸೆರೆಮನಿ ಅಂದ್ರೇನಮ್ಮ? ಏನೇನು ಇವಾಗ ನಾಮಕರಣ ಮಾಡ್ತಾರಂತನಾ? ಅಲ್ಲ, ಇವಾಗ ನಾಮಕರಣ ಮಾಡೋದಕ್ಕೆ ನೇಮಿಂಗ್ ಸೆರೆಮನಿ ಅಂತ. ನಾಳೆ ಮಾಡಿದ್ರೆ ನಾಮಕರಣಕ್ಕೆ ನೇಮಿಂಗ್ ಸೆರೆಮನಿ ಅಂತ ಹೇಳೋದು, ಇವಾಗ ಮಾಡೋದಕ್ಕಲ್ಲಮ್ಮ. ನಾವು ಅಪ್ಪಂಗೆ ಗೊತ್ತಿರಲಿಲ್ಲ ಗೈಸ್, ಅದಕ್ಕೆ ನಾವು ಅಮ್ಮನ್ ಕೇಳಿದೆ. ನಮ್ಮ ಅಮ್ಮಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿರ್ಲಿಲ್ಲ. ಡೌಟೇ ಇಲ್ಲ. ಚಿಕ್ಕವಳು ಈಗ ಇನ್ನೂ ಚಿಕ್ಕ ಬಚ್ಚೆ ಇದು. ಕನ್ನಡ ಮೀಡಿಯಮ್, ಅದಕ್ಕೆ ಪಾಪ ಗೊತ್ತಾಗ್ತಿಲ್ಲ. ಇನ್ನೊಂದು ಬ್ಯಾಚ್ ನಮ್ ದೊಡ್ಡಮ್ಮ ಕೂಡ ಬಂದ್ರು ಗೈಸ್. ಮೂವಿಗೆ ಎಷ್ಟು ದುಡ್ಡು ಹಾಕ್ಬೇಕಂತ ಸ್ವಂತವಾಗಿ ಯೋಚನೆ ಮಾಡೋದ್ ಬಿಟ್ಬಿಟ್ಟು, ನಮ್ಮ ಅಕ್ಕ ಎಷ್ಟು ಹಾಕ್ತಾರೋ ಅಷ್ಟು ಹಾಕ್ತಾಳಂತೆ. ಸ್ವಂತವಾಗಿ ಹಾಕೋ ಇದನ್ನಾದ್ರು. ಅವು 200 ರೂಪಾಯಿ ಹಾಕಂದ್ರೆ 200 ರೂಪಾಯಿ, 50 ರೂಪಾಯಿ ಹಾಕಂದ್ರೆ 50 ರೂಪಾಯಿ, ಕೋಟಿ ಬಾಳ್ತಾರಂತೆ. ಮೂವಿಗೆ ಹಾಕಕ್ಕೆ ಎಷ್ಟಾಗ್ತದೆ ಅಂತ ನಮ್ಮ ಅಕ್ಕ ಕೇಳ್ತಾರೆ. ಇವಳೆ ಆಗ್ತಾ ಇಲ್ಲ. ಎಷ್ಟಾಗ್ತೇಳ? ಆಯ್ತು ಮೂವಿ ಎಷ್ಟಾಗ್ತೀಯ? ವಿಡಿಯೋಗೋಸ್ಕರ 500 ರೂಪಾಯಿ. 50 500 ಗೈಸ್. ವಿಡಿಯೋಗೋಸ್ಕರ 500 ಅಂದ್ಲು. ಸರಿ 50 ಹೇಳಿದ್ಲು, ಈಗಲೇ 500 ಅಂತಾಳೆ. ಅಪ್ಪ ಕೊಡ್ಬೇಡ ಕಣಪ್ಪ, ಕೊಡ್ಬೇಡ. ಪೂಜಾ ಕರೆಕ್ಟ್ ನನ್ನ ಮಾತು ಕೇಳು. ಹೆಂಗಿದ್ರು ಮೂವಿ ಕವರ್ ಒಳಗಡೆ ಎಷ್ಟು ಹಾಕೋರು ಅಂತ ಗೊತ್ತಿಲ್ಲ. ಬರ್ದ್ಬಿಟ್ಟು ಬರೀ ಕವರ್ ಕೊಟ್ಬಿಡು. ಪಾಪ ಈ ಐಡಿಯಾ ನನಗೆ ಹೇಳಿದ್ರೆ ದೇವರನ್ನೇ ನನ್ನ ಹತ್ರ ಮೂವಿ ಕವರ್ ಇಸ್ಕೊಂಡು ಇವಳ ಹೆಸರು ಬರೀತಿದ್ದೆ. ಹೆಸರು ಬಿಟ್ಟು ಖಾಲಿ ಕೊಟ್ಬಿಡ್ತಿದ್ದೆ. ಅಯ್ಯೋ ಶೆಟ್. ಪೂಜಾ ಇನ್ನೊಂದೈತಾ ಗೈಸ್? ನಾನು ಇವಾಗ ಈ ಮೂವಿ ಕವರ್ ಅಲ್ಲಿ ಇನ್ನೊಂದೈತಾ ಇಲ್ವಾ? ಹಂಗೆ ಮಾಡ್ಬೇಕಿತ್ತು. ಒಂದ್ಸಲಿ ಹೊಡಿ, ಬಿಸಿಲು ಹೊಡೆಯೋ. ಇರು ಪೂಜೆ ಹೊಡ್ಬಿಡು. 2000 years later. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಒಡೆ ಗೊತ್ತಾಯ್ತಾ? ನೀನ್ ನೋಡಿದ್ರೆ ಎಷ್ಟು ಪವರ್ ಐತೆ ಎಲ್ರಿಗೂ. ಚೆನ್ನಾಗಿ ಹೇಳ್ತಾಳ ಕಣಪ್ಪ ಅಂತ ಹೇಳೋದು, ಮತ್ತೆ ಸೈಲೆಂಟ್ ಆಗೋದು. ಗೈಸ್ ನಾವೆಲ್ಲರೂ ಹೋಗ್ತಾ ಇದೀವಿ. ಅಣ್ಣ ಊಟ ಆಮೇಲೆ ಕೊಡ್ತಾ ಬರೋಣ, ಇಷ್ಟು ಬೇಗ ಅರ್ಜೆಂಟ್ ಯಾಕೆ? ಓಲಿರು ನಮ್ಮ ಅಣ್ಣ ಮಾತ್ರ ಓಲಿರು ಗೈಸ್. ನಮ್ಮ ಅಣ್ಣನ ಮಾತ್ರ ಕಳ್ಸ್ಬಿಟ್ಟಿದ್ವಿ, ನಾವೆಲ್ಲರೂ ಇಲ್ಲೇ ನಿಂತಿದ್ವಿ ನೋಡಿ. ಅಣ್ಣ ಕರೀಲಿರು. ಹಿಂದೆ ನೋಡಿದ ತಕ್ಷಣ ಶಾಖ ಪಡ್ಬೇಕು, ಇದೇನು ಯಾರು ಇಲ್ವಲ್ಲ ಅಂತ. 2000 years later. ಜಾಗ ಬಿಟ್ಟು ನಾವೊಂದ್ಸಲ ವಿಶ್ ಮಾಡೋಣ. ಏ ಲವಣ್ಯ, ಅಯ್ಯೋ ಈಗ ಏನಂತ ವಿಶ್ ಮಾಡ್ಬೇಕು? ಕೊಡಿ, ಕೈ ಕೊಡು. ಏ ಬೇಗ ನಿಂಗೊಂದು ತಮ್ಮನ ತಂಗಿನ ಬರ್ಲಿ. ಅಯ್ಯೋ ಗೈಸ್ ಎಷ್ಟು ಹೇಳ್ತಾರೋ. ಮಗುನೇ ಸಂಭಾಳ್ಸಕ್ ಬರ್ತಲ್ಲ ಪಾಪ. ನೀವೊಂದು ಸೀಕ್ರೆಟ್ ಹೇಳ್ಬೇಕೇನು ಗೊತ್ತಾ? ನಾನು ಸೀಕ್ರೆಟ್ ಹೇಳ್ತೀನಿ, ಅಷ್ಟು ಸೀಕ್ರೆಟ್. ಕಿತ್ಕೊಂಡು ತಿನ್ನೋದ್ರಲ್ಲಿ ಮಜಾ ಒಂಥರ ಇದೆ. ಒಂದು ಮೂದಿಗೋಸ್ಕರ ಹೀರೋಯಿನ್ ಕಿತ್ತಾಡ್ತಾರೆ. ಗೈಸ್ ಒಳ್ಳೆ ನಾನ್ ವೆಜ್ ಊಟ ಮಾಡೋಣ ಅಂತ ಬಂದಿದೀವಿ. ನಮಗೆ ನೇಮಿಂಗ್ ಸೆರೆಮನಿ ಎಷ್ಟು ಇಂಪಾರ್ಟೆಂಟೋ ಗೊತ್ತಿಲ್ಲ, ಆದ್ರೆ ಊಟ ಮಾಡೋದು ಇಂಪಾರ್ಟೆಂಟು. ಏನಂತೀಯ? ತಿನ್ನಕ್ಕೆ ಬಂದ್ಬಿಡು, ತಿನ್ನಕ್ಕೆ ಉಟ್ಬಿಡು. ಇದೇನು ಹೇಳ್ತಾರಲ್ಲ,
ತಿನ್ನಕ್ಕೋಸ್ಕರ ಬದುಕು, ಸರಿ ಬದುಕಕ್ಕೋಸ್ಕರ ತಿನ್ನು, ತಿನ್ನಕ್ಕೋಸ್ಕರ ಬದುಕಬೇಡ, ಕರೆಕ್ಟಾ? ಹಾ ಗೈಸ್, ಇದು ಫಸ್ಟ್ ಟೈಮ್ ತಿಂತಾ ಇರೋದು. ಪುರಿಗೆ ಎಗ್ ಮಿಕ್ಸ್ ಮಾಡಿ ಪುರಿ ಬುರ್ಜಿ ಏನೋ ಹೇಳಿದ್ರು. ಫಸ್ಟ್ ಟೈಮ್ ತಿಂತಾ ಇರೋದು ಇದನ್ನ. ಎಗ್ ರೈಸ್ ತಿಂದಿದ್ದೀನಿ, ಈ ಥರ ಪುರಿಗೆ ಹಾಕೊಂಡು ತಿಂದಿಲ್ಲ ಯಾವತ್ತು. ಅಣ್ಣ ಓ ಮೊಟ್ಟೆ ಕಾಣಿಸ್ತು. ಸುಮ್ನಿರ್ಮ, ಅದು ಹಂಗೆ ಸುಮ್ನಿರ್ಮ. ಗೈಸ್, ಒಳ್ಳೆ ಊಟ, ತಿನ್ನುವ. ನೀವು ಕೂಡ ತಿನ್ನಿ, ಹಂಗೆ ನೋಡ್ತಾ ನೋಡ್ತಾ ಖುಷಿ ಪಡ್ಕೊಂತೀನಿ. ಪಾಪ ಮಗು ಅಳ್ತೈತೆ. ಎಷ್ಟು ಅಳಿಸ್ತಾರೆ ಗೊತ್ತಾ? ಅಯ್ಯೋ ಅದು ಚೆನ್ನಾಗಿ ಅಳುತ್ತೆ. ಹತ್ತಿದಷ್ಟೇ ಅದು, ಹತ್ತಿದಷ್ಟೇ ಸ್ಟಾಪ್ ಆಗ್ಬಿಡ್ತಾರೆ. ಅಳೋದು ಸ್ಟಾಪ್ ಆಗೋದು, ಅಳೋದು ಸ್ಟಾಪ್ ಆಗೋದು. ಪೂಜಾ, ನಿಂಗೊಂದು ಸತ್ಯ ಹೇಳ, ನೀನು ಮುಯಿ ಕವರ್ ಕೊಟ್ಟಲ್ಲ, ಅದ್ರಲ್ಲಿ ನಾನು ದುಡ್ಡು ತೊಗೊಂಡ್ಬಿಟ್ಟೆ. ಖಾಲಿ ಕವರ್ ಕೊಟ್ಟರೆ ನೀನು ಗೊತ್ತಿರಲಿಲ್ಲ ತಾನೆ? ಹೋಗಿ ಚೆಕ್ ಮಾಡಿ, ನಿನ್ನ ಪೂಜಾ ಅಂತ ಹೆಸರು ನೋಡು, ಅದ್ರಲ್ಲಿ ಖಾಲಿ ಇರುತ್ತೆ. ಹೆಂಗೆ ಎತ್ತಿದೆ ಅಂತ ನಿಂಗೆ ಗೊತ್ತಿಲ್ಲ, ನಾಳೆ ಬ್ಲಾಗಲ್ಲಿ ನೋಡು. ಏನೋ ರೋಗ ನಿಂಗೆ? ಖಾಲಿ ಕವರ್ ಕೊಟ್ಟಿದ್ಯಲ್ಲೋ, ಒಂದು 500 ರೂಪಾಯಿ ಕೊಡೋದು ಬಿಟ್ಬಿಟ್ಟು ಈ ತರ. ನಾಳೆ ಬ್ಲಾಗಲ್ಲಿ ನೋಡಿ, ಎತ್ಬಿಟ್ಟಿದ್ದೀನಿ 500 ರೂಪಾಯಿ ಖಾಲಿ ಕವರ್ ಕೊಟ್ಟು. ಪೂಜಾ ಮುಯಿ ಕವರಲ್ಲಿ ದುಡ್ಡೇ ಹಾಕಿಲ್ಲ, ಖಾಲಿ ಕವರ್ ಕೊಟ್ಟಿರೋದು. ಎಂತ ಇರ್ಬೇಕು. ಇಲ್ಲಿ ಕೇಳು. ಅಯ್ಯೋ, ಈಗ್ಲಾದ್ರೂ ಮೇಕಪ್ ಹಾಕಿದ್ಯಲ್ಲ, ತೋರ್ಸು, ಪರವಾಗಿಲ್ಲ. ಅಯ್ಯೋ, ಒಂದ್ ನಿಮಿಷ ಕೇಳು. ಅವಳು ಮುಯಿ ಕವರ್ ಕೊಟ್ಟಲ್ಲ, ಅದ್ರಲ್ಲಿ ಖಾಲಿ ಕವರ್ ಕೊಟ್ಟಳೆ, ದುಡ್ಡು ಹಾಕಿಲ್ಲ ಅವಳು. ದುಡ್ಡು ಹಾಕಿಲ್ಲ. ಖಾಲಿ ಕವರ್ ಕೊಟ್ಟಳು ಅವಳು, ಬಿಡ್ಬೇಡ ಅವಳನ್ನ. ನಾನು ಎತ್ಕೊಂಡಿಲ್ಲ, ಅವಳು ಹಾಕಿಲ್ಲ ಖಾಲಿ ಕವರು. ದುಡ್ಡೇ ಹಾಕಿಲ್ಲ ಗೈಸ್, ದುಡ್ಡೇ ಹಾಕಿಲ್ಲ. ಒಂದು ನೋಡ, ನಮ್ಮ ಫ್ಯಾಮಿಲಿ ಒಂದಿಷ್ಟು ಮರ್ಯಾದೆ ಅಂತ ಐತಿ, ಅದನ್ನೆಲ್ಲ ಹರಾಜ್ಗಾಗ್ತಿದ್ಯಾ? ಏನ್ ಬಂದಲ್ಲ. ಗೈಸ್, ಈ ತರ ಚಿಕ್ಕ ವಯಸ್ಸಲ್ಲಿ ಬಲೂನ್ನ ಹಿಂಗ್ ಮಾಡ್ಕೊಂಡು ನನಗೆ 7 ಕೊಟ್ಲು. ಇರ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹೊಡಿತಿದ್ದು. ಏನೋ ಹೇಳ್ದಲ್ಲ, ಹೇಳೋದನ್ನ ಗೈಸ್, ಏನೋ ಹೇಳ್ತಾಳೆ ಕೇಳಿ. ಅದನ್ನ ಇನ್ನೊಂದ್ಸಲ ಪ್ಲೀಸ್ ಹೇಳು. ಬೇಗ ಹೇಳ್ಬಿಟ್ಟು ಕರೆಕ್ಟ್ ಹೇಳು. ಪ್ರೌಡ್ ಮೂಮೆಂಟ್, ಒಳ್ಳೆ ಮೂಮೆಂಟ್. ಥ್ಯಾಂಕ್ ಯು. ಗೈಸ್, ಇಲ್ಲಿ ನಾವು ನೇಮಿಂಗ್ ಸೆರೆಮನಿಗೆ ಬಂದಿಲ್ಲ, ಜೋಡಿ ಸೆರೆಮನಿಗೆ ಬಂದಿದ್ದೀವಿ. ಇಲ್ಲಿ ಫೋಟೋ ನಡೆಸ್ತಾರೆ, ಜೋಡಿ ಸೆರೆಮನಿ. ಆಯ್ತು ಬಾವ, ಡನ್ ಬಾವ. ಗೈಸ್, ಫೈನಲಿ ಹೊರಟಿದೀವಿ. ಜೋರ್ ಮಳೆ, ನಾನ್ ಸ್ಟಾಪ್ ಮಳೆ. ಈಗ ಹೊರಡ್ತಾ ಇದೀವಿ. ಫೈನಲಿ ನಾಮಕರಣ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ನಾಮಕರಣದೊಂದು ಚಿಕ್ಕ ಸ್ಟೋರಿ ಐತೆ. ಬೆಂಗಳೂರಿಗೆ ಹೊಡ್ತಾ ಹೇಳ್ತೀನಿ ಇದನ್ನ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀನಿ ಬೆಂಗಳೂರಿಗೆ. ಇವತ್ತೇ ಹೋಗ್ತಾ ಇದೀವಿ, ನೈಟೇ ಹೋಗ್ತಾ ಇರೋದು ಬೆಂಗಳೂರಿಗೆ. ಆ್ಯಂಡ್ ಅಲ್ಲಿ ಹೋಗ್ತಾ ಈ ಸ್ಟೋರಿ ಹೇಳ್ತೀನಿ, ಇಂಟ್ರೆಸ್ಟಿಂಗ್ ಸ್ಟೋರಿ. ಕಾಯ್ತೇರಿ. ಆಲ್ ಪ್ಯಾಕ್ಡ್, ಗೋಯಿಂಗ್ ಟು ಬ್ಯಾಂಗ್ಳೂರು. ಆಲ್ ಪ್ಯಾಕ್ಡ್ ಮಾಮ್, ಬ್ಯಾಂಗ್ಳೂರು. ಗೈಸ್, ಬಾಯ್. ಅಕ್ಕಜ್ಜಿ ಬಾಯ್. ಬಾಯ್ ಬಾಬಾ. ಬಾಯ್. ನೆಕ್ಸ್ಟ್ ಟೈಮು ನೀವು ನನ್ನ ಕೇಳ್ಬಿಟ್ಟು ಫೋಟೋ ಹಾಕ್ಸ್ಕೊಳ್ಳಿ, ನನ್ನ ಫೋಟೋನ. ಈ ತರ ಎಲ್ಲ ನನಗೆ ಕೇಳ್ದೆ ನನ್ನ ಫೋಟೋ ಹಾಕ್ಸ್ಕೊಬೇಡಿ. ಬಾಯ್ 3 ಜನಕ್ಕೂ ಬಾಯ್ ಬಾಬಾ. ಬಾಯ್. ಗೈಸ್, ಫೈನಲಿ ಬೆಂಗಳೂರಿಗೆ ಹೊರಟಿದೀವಿ. ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ಇವಾಗ ಹೇಳ್ತೀನಿ. ಅಂಡ್ ಅದಕ್ಕೂ ಮುಂಚೆ ಇವತ್ತು ಹ್ಯಾಪಿ ಫಾದರ್ಸ್ ಡೇ ಅಂತೆ. ಡ್ಯಾಡಿ, ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ. ಹ್ಯಾಪಿ ಫಾದರ್ಸ್ ಡೇ. ಇವಾಗ ಹೇಳ್ತಾವನೆ ಮುಗಿದ್ಮೇಲೆ. ಇಲ್ಲ, ನಾನು ಪೋಸ್ಟ್ ಹಾಕಿದ್ದೀನಿ ಗೈಸ್, ಬಟ್ ಸಾಯಂಕಾಲ ಹೇಳ್ತಾರೆ ನಾವು ಅಪ್ಪಂಗೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ನಲ್ಲ. ಏನ್ ಗೊತ್ತಾ, ಸೊ ನಾಮಕರಣ ಹೋಗಿದ್ದಲ್ಲ, ನಾಮಕರಣದಲ್ಲಿ ಲಾವಣ್ಯ ಅಂತ ಒಬ್ರು, ಈಗ ಲಾವಣ್ಯ ಮಗಳನ್ನ ಏನ್ ತೋರ್ಸುದ್ನೋ, ಆಮೇಲೆ ಲಾವಣ್ಯನ ಏನ್ ತೋರ್ಸುದ್ನೋ, ಅವ್ರ ಅಮ್ಮ ಇದಾರಲ್ಲ, ಅವ್ರ ಅಮ್ಮನ್ನ ನಾವು ಅಪ್ಪಂಗ್ ಕೊಡ್ಬೇಕಿತ್ತು.
ಮದುವೆ ಆಗ್ಬೇಕಿತ್ತು ಅಂತ ಹೇಳ ಮದ್ವೆ ಆಗ್ಬೇಕಿತ್ತು. 3 ಆಪ್ಷನ್ ಇತ್ತು. 3 ಆಪ್ಷನ್ ಅಲ್ಲ ಬಾಬಾ, 3 ಆಪ್ಷನ್, 2-3 ಆಪ್ಷನ್ ಇತ್ತು. ಅದ್ರಲ್ಲಿ ಇವ್ರೊಬ್ರು ಲಾವಣ್ಯ ಅವ್ರ ಅಮ್ಮ ಒಬ್ರು ಇದ್ರು. ಅವರು ನಾವ್ ಅಪ್ಪನ ಮದ್ವೆ ಆಗ್ಬೇಕಿತ್ತು. ಆದ್ರೆ ನಾವ್ ಅಪ್ಪ ರೆಫ್ಯೂಸ್ ಅಂದ್ರೆ ಬೇಡ ಹೇಳ್ಬಾರ್ದು, ಹಂಗಲ್ವಾ, ಅವ್ರು ನೋಡ್ತಾರಲ್ಲ ಬೇಡ ಅಂತ ಹೇಳಿಲ್ಲ. ಆ ಟೈಮಲ್ಲಿ ಆಗ್ಲಿಲ್ಲ. ನಮ್ಮ ಅಮ್ಮನ್ನ ಲವ್ ಮಾಡ್ತಿದ್ರಲ್ಲ, ಹೆಚ್ಚಿಗೆ ಪ್ರೀತಿ ಇತ್ತಲ್ಲ, ಸೊ ಅವ್ರನ್ನೆಲ್ಲ ಬಿಟ್ಟು ಪಾಪ ಈ ಸುಂದರಿ, ಈ ಮುದ್ದಾದ ಸುಂದರಿನ ಲವ್ ಮಾಡಿ ಮದ್ವೆ ಆಗೈತೆ. ಅದಕ್ಕೆ ಈ ಸುಂದರ ಒಟ್ಟಿರೋದು. ನಾನ್ ಆಲ್ವೇಸ್ ಸುಂದರಮ್ಮ, ಯಾಕಂದ್ರೆ ನಮ್ಮಮ್ಮ ಕ್ಯೂಟ್ ಅಂದ್ಮೇಲೆ ನಾನು ಹ್ಯಾಂಡ್ಸಮ್ ಅಲ್ವಾ, ಹಾಗೆ. ನಿಮ್ಮ ಅಮ್ಮನ ತರ ಇಲ್ಲ, ನಿನ್ ನಂತರ ಇರೋದು. ಗೈಸ್, ಇದು ಇಂಟ್ರೆಸ್ಟಿಂಗ್ ಕತೆ. ಅಂದ್ರೆ ನಮ್ಮಪ್ಪ ಅಲ್ಲಿರೋರು ಎಲ್ರು ಬಿಟ್ಟು ನಮ್ಮ ಅಮ್ಮನ್ ಲವ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಅವ್ರೆಲ್ಲ ಬಿಟ್ಟು ನಮ್ಮ ಅಮ್ಮನ್ ಮದ್ವೆ ಆಗೋರೆ. ಪುಣ್ಯ ಮಾಡಿರ್ಬೇಕು. ಇದು 7 ಜನ್ಮದಲ್ಲ, ಇದು 7 ಜನ್ಮದಲ್ಲ. ಹಿಂಗ್ ಮಾಡಿದ್ಯಾ, ಟೆನ್ಷನ್ ಕೊಟ್ಟು 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 ಏನ್ ಲುಕ್ಕು. ಅಷ್ಟೇ ಗೈಸ್, ಇದೇ ಇಂಟ್ರೆಸ್ಟಿಂಗ್ ಕತೆ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಇಲ್ಲಿಂದ 4 ಅವರ್ 3 ಅವರ್ ಜರ್ನಿ. ಸೊ ಫೈನಲಿ ಇನ್ನೇನಿರುತ್ತೆ, ಬೆಂಗಳೂರಿಗೆ ಹೋಗಿದ್ದೆಲ್ಲ ಹೋದ್ಮೇಲೆ ಆಬ್ವಿಯಸ್ಲಿ ಸೇಮ್ ಆಸ್ ಇಟ್ ಇಸ್ ಇರುತ್ತೆ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಹೇಗಿತ್ತು ಇವತ್ತಿನ ಕತೆ ಅಂತ ಕಮೆಂಟ್ ಹಾಕಿ. ಸೂನ್ ಒಳ್ಳೊಳ್ಳೆ ವಿಡಿಯೋ ಬರ್ತಿರುತ್ತೆ, ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಬಾಯ್ ಬಾಯ್. ರೆಡಿ? ಓಕೆ, ಬಾಯ್. ನೋಡಿ ಎಷ್ಟು ಚೆನ್ನಾಗಿ ಬಾಯ್ ಗಸ್. ಬಾಯ್ ಬಾಯ್.